ಕಿಚ್ಚ ಸುದೀಪ್ ಅವರು ಒಂಥರ ಗ್ರಂಥಾಲಯ ಇದ್ದಂಗೆ. ಆ ಗ್ರಂಥಾಲಯದಲ್ಲಿ ಹಲವಾರು ಪುಸ್ತಕಗಳು ಜೀವನದ ಕುರಿತು ಬರೆದಿದ್ದಾರೆ. ಆ ಪುಸ್ತಕಗಳನ್ನು ಒಂದ್ಸಲ ಓದ್ಬಿಟ್ರೆ ಜೀವನ ಏನು ಅಂತ ಗೊತ್ತಾಗುತ್ತೆ. ಒಬ್ಬ ಮನುಷ್ಯ ಈ ಸಮಾಜದಲ್ಲಿ ಹೆಂಗಿರ್ಬೇಕು ಹೆಂಗಿರಬಾರ್ದು ಎಂಬ ವಿಷಯದ ಮೇಲೆ ಕಿಚ್ಚ ಸುದೀಪ್ ಅವರು PhD ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈ ಮನುಷ್ಯ ಹೇಳುವ ಮಾತುಗಳು ಕೇಳಿದ್ರೆ ಮಾತ್ರ ಯಾವನೇ ಆಗ್ಲಿ ಉದ್ಧಾರ ಆಗ್ಲೇಬೇಕು. ಇವರು ಹೇಳುವ ಮಾತುಗಳು ಯಾವುದೇ ಪುಸ್ತಕದಲ್ಲಿ ಇಲ್ಲ. ಜೀವನದ ಅನುಭವದ ಮುಂದೆ ಈ ಪುಸ್ತಕದ ಬದನೆಕಾಯಿ ವೇಸ್ಟ್. ಕಿಚ್ಚ ಸುದೀಪ್ ಅವರು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರನೇ ಇರ್ತಾರೆ. ಆದ್ರೆ ಇದೇ ಸೋಷಿಯಲ್ ಮೀಡಿಯಾಗೆ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಕಿಚ್ಚನ ವಿಡಿಯೋಗಳೇ ತುಂಬಿರ್ತವೆ. ಅವ್ರು ಸಿನಿಮಾ ಮಾಡ್ಲಿ ಮಾಡದೇ ಇರ್ಲಿ, ಅವರ ಮಾರ್ಕೆಟ್ ಅಂತೂ ಕಡಿಮೆ ಆಗೋಕೆ ಸಾಧ್ಯನೇ ಇಲ್ಲ. ಸೋಷಿಯಲ್ ಮೀಡಿಯಾಗೆ ಒಂಥರ ಬ್ರಾಂಡ್ ಅಂತಾನೆ ಹೇಳ್ಬಹುದು. ಇವರ ಸಂದರ್ಶನಗಳ ವಿಡಿಯೋಗಳು ಅವಾಗವಾಗ ವೈರಲ್ ಆಗ್ತಾನೆ ಇರ್ತವೆ. ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇಷ್ಟಕ್ಕೂ ಆ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಮೊದಲು ನೀವು ನಿಮ್ ಮನೆ ನೋಡ್ಕೊಳ್ಳಿ, ನಾವು ನಮ್ಮ ಮನೆ ನೋಡ್ಕೊಂತೀವಿ. ನಮ್ಮಿಬ್ರು ಮನೆ ಚೆನ್ನಾಗಿದ್ರೆ ಕ್ರಾಸ್ ಚೆನ್ನಾಗಿರುತ್ತೆ. ಕ್ರಾಸ್ ನಲ್ಲಿರುವ ಎಲ್ಲಾ ಮನೆಗಳು ಅವ್ರ ಪಾಡಿಗೆ ಅವ್ರ ಮನೆ ನೋಡ್ಕೊಂಡ್ರೆ ಕ್ರಾಸ್ ಚೆನ್ನಾಗಿದ್ರೆ ಏರಿಯಾ ಚೆನ್ನಾಗಿರುತ್ತೆ. ಏರಿಯಾದವರೆಲ್ಲ ನಮ್ಮ ಏರಿಯಾ ಚೆನ್ನಾಗಿರ್ಬೇಕು ಅಂತ ಏರಿಯಾ ನೋಡ್ಕೊಂಡ್ರೆ ನಮ್ಮೂರು ಚೆನ್ನಾಗಿರುತ್ತೆ. ಊರವರೆಲ್ಲ ನಮ್ಮ ಊರು ಚೆನ್ನಾಗಿರ್ಬೇಕು ಅಂತ ನೋಡ್ಕೊಂಡ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ. ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋಣ, ಅದರಿಂದ ಎಲ್ಲಾನು ಸರಿ ಹೋಗುತ್ತೆ ಎಂದಿದ್ದಾರೆ ಆ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವರು. ಅವ್ರು ಹೇಳಿರುವ ಮಾತುಗಳಲ್ಲಿ ಅರ್ಥ ಸಾಕಷ್ಟು ಇದೆ. ಅರ್ಥ ಮಾಡ್ಕೊಂಡ್ರೆ ಮಾತ್ರ ಜೀವನ ಪಾವನ. ಯಾವಂತ ತಂಟೆಗೆ ಹೋಗದೆ ನಮ್ ಪಾಡ್ಗ ನಾವಿದ್ರೆ ಇನ್ನೊಬ್ಬರಿಗೆ 10 ಜನಕ್ಕೆ ಸಹಾಯ ಮಾಡುವ ಹಂತಕ್ಕೆ ನಾವು ಹೋಗ್ತೀವಿ. ಇಲ್ಲಿ ನಮ್ಮನೇನೆ ದೋಸೆ ಆಗಿದ್ರೆ ಇನ್ನೊಬ್ರು ಮನೆ ಹೆಂಚಿನ ತಿರುವಾಕಕ್ ಹೋಗ್ತೀವಿ. ನಮ್ದೇ ಅರ್ಧ ಊರ್ ಬಾಗಿಲಾಗಿರುತ್ತೆ, ಇನ್ನೊಬ್ರು ಮನೆ ಸರ್ ಮಾಡಕ್ಕೆ ನಾವು ಹೋಗ್ತೀವಿ. ಕಿಚ್ಚ ಅಂದ್ರೆ ಹಿಂಗೆ, ಯಾರ ಮಾತು ಕೇಳಲ್ಲ, ಯಾರಿಗೂ ಬಗ್ಗಲ್ಲ. ಇದೇ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಜಾಲಹಳ್ಳಿ ದಾಸಪ್ಪನ ಪಟಾಲಮ್ಮ ಬ್ಯಾಚ್ ಕೂಡ ಇದೆ. ನಮ್ಮ ಜಾಲಹಳ್ಳಿ ಜಲಗಾರ ಕೂಡ ಅವ್ರ ಫ್ಯಾನ್ಸ್ ಗಳಿಗೆ ಮೋಟಿವೇಟ್ ಮಾಡ್ತಾನೆ ಇರ್ತಾರೆ. ಯಾವ ರೀತಿ ಅಂದ್ರೆ, ಎದುರು ಬಂದವರಿಗೆ ಏಟು ಗುದ್ದಿದ್ರೆ ಗುಲಾಬ್ ಜಾಮೂನು, ಗುಮ್ಮಬೇಕು ಗುದ್ದಬೇಕು ಅಂತ 8 ಲಕ್ಷದ ಎಣ್ಣೆ ಹೊಡ್ಕೊಂಡು ಸ್ಲಮ್ ಲ್ಯಾಂಗ್ವೇಜ್ ಬಳಸ್ತಾರೆ. ಅದನ್ನೇ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾರೆ. ನಾವು ಏನಾದ್ರೂ ಒಂದು ವಿಷಯದ ಕುರಿತು ಮಾತನಾಡ್ತಿದೀವಿ ಅಂದ್ರೆ ಅದು ಇನ್ನೊಬ್ಬರಿಗೆ ಉಪಯೋಗ ಆಗ್ಬೇಕೇ ಹೊರತು ಅದರಿಂದ ತೊಂದರೆ ಆಗ್ಬಾರ್ದು. ನಮ್ಮಿಂದ ಇನ್ನೊಬ್ರು ಮೋಟಿವೇಟ್ ಆಗಿ ಅವರ ಜೀವನದಲ್ಲಿ ಉದ್ಧಾರ ಆಗ್ಬೇಕೇ ಹೊರತು ನಮ್ಮಿಂದ ಇನ್ನೊಬ್ರು ಹಾಳಾಗಬಾರ್ದು. ಅವ್ರು ಆಡುವ ಮಾತುಗಳನ್ನು ಬಹಳಷ್ಟು ಜನ ಇಷ್ಟಪಡ್ತಾರೆ ಹಾಗೂ ಮೆಚ್ಚುತ್ತಾರೆ, ಹಾಗೆ ಫಾಲೋ ಕೂಡ ಮಾಡ್ತಾರೆ. ಕಿಚ್ಚ ಸುದೀಪ್ ಅವರು ಸುಮ್ನೆ ಮಾತನಾಡುವುದಿಲ್ಲ. ಅವ್ರು ಏನಾದ್ರೂ ಒಂದು ವಿಷಯ ಹೇಳಿದ್ದಾರೆ ಅಂದ್ರೆ ಅದಕ್ಕೊಂದು ತೂಕ ಇರುತ್ತೆ, ಅದಕ್ಕೊಂದು ಬೆಲೆ ಇರುತ್ತೆ, ಅದರ ಹಿಂದೆ ಬಲವಾದ ಕಾರಣ ಇರುತ್ತೆ. ಇಂಥ ಮಾತುಗಳಿಂದ ಸಾಕಷ್ಟು ಜನ ಮೋಟಿವೇಟ್ ಆಗಿದ್ದಾರೆ. ಒಬ್ಬ ಸಿನಿಮಾ ನಟ ಅಂತ ಅಲ್ಲ, ಆಕ್ಟಿಂಗ್ ಯಾರು ಬೇಕಾದ್ರೂ ಮಾಡ್ತಾರೆ. ಅದು ಬಿಟ್ಟು ಬೇರೆ ಏನಾದ್ರೂ ವಿಷಯ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ಅನುಕರಣೆ ಮಾಡುವಂತರು ಬಹಳಷ್ಟು ಜನ ಇದ್ದಾರೆ. ಒಂಥರ ಕಿಚ್ಚ ಸುದೀಪ್ ಅವರು ಸೋಷಿಯಲ್ ಮೀಡಿಯಾದ ಮೋಟಿವೇಶನಲ್ ಸ್ಪೀಕರ್ ಅಂತಾನೆ ಹೇಳ್ಬಹುದು. ಜೀವನದ ಪುಸ್ತಕಕ್ಕಿಂತ ಜೀವನದ ಅನುಭವ ಅನ್ನೋದು ದೊಡ್ಡದು. ಅಂತ ಅನುಭವ ಇರುವ ವ್ಯಕ್ತಿಗಳು ಹೇಳುವ ಮಾತುಗಳಿಗೆ ತೂಕನೂ ಜಾಸ್ತಿ ಇರುತ್ತೆ, ಬೆಲೆನೂ ಜಾಸ್ತಿ ಇರುತ್ತೆ ಈ ಸಮಾಜದಲ್ಲಿ. ಅಂತ ವ್ಯಕ್ತಿಗಳಲ್ಲಿ ಕಿಚ್ಚ ಸುದೀಪ್ ಅವರು ಯಾವಾಗ್ಲೂ ನಂಬರ್ 1 ಆಗೇ ಇರ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.